ಸಮಾಜದ ಎಲ್ಲ ಆಗುಗಳಿಗೆ ಎಲ್ಲ ಜನಾಂಗವನ್ನು ತನ್ನಡೆ ತೆಗೆದುಕೊಂಡು ಹೋದಂಥ ಕುಟುಂಬ ತಮ್ಮೆಲ್ಲರಿಗೂ ಗೊತ್ತಿದೆ ಅಷ್ಟು. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡೋ ಹಕ್ಕು ಎಲ್ರಿಗೂ ಇದೆ. ಕಳೆದ 30-40 ವರ್ಷಗಳ ಹಿಂದಿನ 4 ದಶಕಗಳ ಹಿಂದಿನ ರಾಜಕಾರಣ ಯಾವ ವಿಷಯದ ಮೇಲೆ ಆಗಿರ್ತನ್ನಂಥದ್ದು ಇವತ್ತೇನು ಹೋರಾಟ ಮಾಡಾಕತ್ತಾರ, ಪತ್ರಿಕೆಗಳು ಬೈಟ್ ಕೊಡಾಕತ್ತಾರ, ಅವರೆಲ್ಲ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಅಪ್ಪುಗೌಡರ ರಾಜಕೀಯಕ್ಕೆ ಒಂದು ಕಪ್ಪು ಮಸಿ ಬಳಿಬೇಕು, ಇದರಿಂದ ಕಾಣದ ಕೈಗಳ ಕೈವಾಡ ಇದೆ. ಅತ್ಯಂತ ಸ್ಪಷ್ಟವಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವವರ ಭಾಷೆ ಮತ್ತು ಶಬ್ದಗಳ ಪ್ರಯೋಗ ನೋಡಿದ್ರೆ ಗೊತ್ತಾಗ್ತದೆ. ನಾನು ರಾಜ್ಯ ಸರ್ಕಾರದ ಮನೆ ಗೃಹ ಸಚಿವರಿಗೆ ವಿನಂತಿ ಮಾಡ್ತೇನೆ, ಸಮಾಜದಲ್ಲಿ ದ್ವೇಷ ಹರಡುವವರನ್ನು, ಸಮಾಜದ ಸೌಹಾರ್ದತೆಗೆ, ಶಾಂತಿಗೆ ಮತ್ತು ನೆಮ್ಮದಿಗೆ ಭಗ್ನ ತರುವವರನ್ನು ನಾವು ಕೂಡಲೇ ಬಂಧಿಸ್ತೀವಿ ಅಂತೇಳಿ ಮೊನ್ನೆ ರಾಜ್ಯದ ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರು, ಹಿಂದಿನ ಮೊನ್ನೆ ಗೃಹ ಸಚಿವರು, ನಮ್ಮ ಕಲಬುರಗಿ ಜಿಲ್ಲೆಯ ಮನೆ ಪ್ರಿಯಾಂಕ್ ಖರ್ಗೆಜಿಯವರು ಹೇಳಿದ್ದು. ಆದರೆ ಪೋಸ್ಟ್ ಮಾಡಿ 4 ದಿವಸ ಆಯಿತು, ಸಾರ್ವಜನಿಕವಾಗಿ ಅಶಾಂತಿ ಮೂಡಿಸಿ ಒಂದು ಪೊಲೀಸ್ ಠಾಣೆ ಎದುರುಗಡೆ ಟ್ರಿಪಲ್ ರೈಡ್ ಬಂದು ವಚಮಾಗೋಚರವಾಗಿ ಬೈತಾರ, ಅಲ್ಲಿ ಇಡೀ ಶಾಂತಿ ನೆಮ್ಮದಿ ವಾತಾವರಣ ಕದಡಿಸ್ತಾರ, ತಮ್ಮ ಮನ ಬಂದಂತೆ ವರ್ತನೆ ಮಾಡ್ತಾರೆ, ಬೈಕ್ಗಳ ಮೇಲೆ ಸ್ಟಂಟ್ ಮಾಡ್ತಾರೆ. ಇದೆಲ್ಲವೂ ಪೊಲೀಸ್ ಇಲಾಖೆ ನೋಡಿದೆ, ಕಣ್ಣು ಮುಚ್ಚಿ ಕುಳಿತಿದೆಯಾ ನಮ್ಮ ಪ್ರಶ್ನೆ. ತರಾತುರಿಯಲ್ಲಿ ಯಾರ ಒತ್ತಡಕ್ಕೆ ಮಣಿದು ದತ್ತಾತ್ರೇಯ ಪಾಟೀಲ್ ರೇವೂರವರ ಮೇಲೆ ಪ್ರಕರಣ ದಾಖಲು ಮಾಡಿದಿರಲ್ಲ, ಅದೇ ತರಾತುರಿ ಅದೇ ಇಲಾಖೆ ಜವಾಬ್ದಾರಿಯಿಂದ ಕಿಡಿಗೇಡಿಗಳು ಅಶಾಂತಿ ಮಾಡಿ 48 ಗಂಟೆ ಕಳೆದರೂ ಸಹಿತ ಇಲ್ಲಿವರೆಗೂ ಯಾರನ್ನ ಓಲೈಸಿಕ್ಕೆ ಹೊರಟಿದ್ದೀರಿ, ಯಾರನ್ನ ತುಷ್ಟೀಕರಣ ಮಾಡಕ್ಕೆ ಹೊರಟಿದ್ದೀರಿ, ಪೊಲೀಸರ ಲಾಟಿಗೆ ಕೈ ಯಾರು ಹಿಡಿದಿದ್ದಾರೆ ಅನ್ನೋದು ಈ ಜಿಲ್ಲೆಯ ಜನ ವಿಚಾರ ಮಾಡ್ತಾ ಇದ್ದಾರೆ. ರಾಜಕಾರಣ ಏನೇ ಇರಲಿ, ವಿಚಾರಗಳ ಭೇದಾಭಿಪ್ರಾಯಗಳು ಇರ್ಬೋದು ಸಹಜವಾಗಿ, ಸೈದ್ಧಾಂತಿಕವಾದ ಹಿನ್ನೆಲೆಗಳಲ್ಲಿ ಎಲ್ಲ ವಿಚಾರಗಳಿಗೆ ಒಮ್ಮತವಿರಲ್ಲ, ಸಹಮತವಿರಲ್ಲ. ಆದರೆ ಅದನ್ನು ವಿಚಾರಗಳ ನೆಲೆಯಲ್ಲೇ ನೋಡಬೇಕೆ ಹೊರತಾಗಿ ವ್ಯಕ್ತಿಗತವಾಗಿ ಈ ರೀತಿ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಅವಹೇಳನ ಮಾಡ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ, ಮನೆ ಪೊಲೀಸ್ ಆಯುಕ್ತರು ಮೌನವಾಗಿದ್ದಿಲ್ಲ. ನಿಮ್ಮ ಮೌನದ ಹಿಂದೆ ಏನು ಕಾರಣ ಇರ್ಬೋದು ಅನ್ನೋಂಥದ್ದು ಇಡೀ ಅಖಂಡ ವೀರಶೈವ ಲಿಂಗಾಯತ ಸಮಾಜ ಪ್ರಶ್ನೆ ಮಾಡ್ತಾ ಇದೆ, ತನ್ನೊಳು ತಾನು ವಿಚಾರ ಮಾಡ್ತಾ ಇದೆ. ದತ್ತಾತ್ರೇಯ ಪಾಟೀಲ್ರು ಹೇಳಿದ್ರಲ್ಲಿ ಯಾವುದು ಸುಳ್ಳಿದೆ? ಅದು ರಾಜಕೀಯ ಭಾಷಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ 40 ವರ್ಷಗಳ ಹಿಂದಿನ 4 ದಶಕಗಳ ಹಿಂದಿನ ರಾಜಕಾರಣ, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಹೈಕೋರ್ಟ್ವರೆಗೂ ಈ ವಿಷಯದ ಕುರಿತು ರಾಜ್ಯದ ಹೈಕೋರ್ಟ್ವರೆಗೂ ಮೆಟ್ಲೇರಿದ್ದು ಸುಳ್ಳ? ದತ್ತಾತ್ರೇಯ ಪಾಟೀಲ್ ಹುಟ್ಟಾಕ್ಸ್ಕೊಂಡು ಹೇಳಿದ್ರ? ಹಾಗಂತ ನಿಮ್ಗೆ ಅದ್ರ ವಿಷಯದ ಬಗ್ಗೆ ಪ್ರತಿರೋಧ ಇದ್ರೂ ಸಹಿತ ಒಪ್ಕೋತೀವಿ, ಪ್ರತಿರೋಧ ಇರಲೇಬೇಕು ಸೋಣ. ಆದರೆ ಅದನ್ನು ಈ ದೇಶದ ಈ ನೆಲದ ಕಾನೂನಿನ ಪ್ರಕಾರ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲೇ ಮಾಡಬೇಕಾಗ್ತದೆ. ಒಂದು ಸಮಾಜದ ಜಯಂತಿ ಮಾಡ್ತೀವಿ ಅಂದಾಗ ಪೊಲೀಸರು 100 ಕಂಡೀಷನ್ ಕೇಳ್ತಾರೆ. ನಮಗೆ DG ಎಷ್ಟು ಇರ್ತದ, ಧ್ವಜ ಎಷ್ಟು ತರ್ತೀರಿ, ಬ್ಯಾನರ್ ಎಷ್ಟು ಕಟ್ತೀರಿ, ಅದಕ್ಕೆ ನೀವು ಪರವಾನಗಿ ಪತ್ರ ತೊಗೊಂಡಿರಲ್ಲ ಅಂತ ನಾನು ಪೊಲೀಸ್ ಆಯುಕ್ತರಲ್ಲಿ ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ. ಮೊನ್ನೆ ಹೋರಾಟ ಮಾಡಿದವರು ಪೂರ್ವಾನುಮತಿ ತಗೊಂಡಿದ್ರೆ ಸಾಹೇಬ್ರೆ, ಪೊಲೀಸ್ ಇಲಾಖೆಗೆ ಏನಾದರೂ ಮಾಹಿತಿ ಕೊಟ್ಟಿದ್ರಾ? ಬಸವ ಜಯಂತಿಯೂ ಸೇರಿದಂತೆ ಅನೇಕ ಕಾಯಕ ಶಿವಶರಣರ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಹೇಳಿದ್ರೆ ಬಂದ್ ಮಾಡ್ರಿ, DG ಸಡನ್ ಆಗಿ ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮ ಪೂರ್ವಜರ, ನಮ್ಮ ದೇವರು ಅಂತ ಭಜಿಸುವವರ, ನಮ್ಮಲ್ಲಿದ್ದವರ ಕಾರ್ಯಕ್ರಮ ಮಾಡುವಂಥ ಸಭೆ ಸಮಾರಂಭ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಇಷ್ಟು ಕಂಡೀಷನ್ ಇರ್ತಾವ. ಅನ್ಕಂಡೀಷನ್ಲಿ ಬಂದು ಈ ರೀತಿ ಕೂಗಾಟ ಮಾಡಿ ನಾವು ನಡೆದಿದ್ದ ದಾರಿ ಅಷ್ಟು ದರ್ಪ ತೋರಿ ಅಷ್ಟು ಮಾತಾಡೋದ್ರ ಮೇಲೆ ಪ್ರಕರಣ ದಾಖಲಿಸಿಲ್ಲ ಅಂದರೆ ಇದು ಅತ್ಯಂತ ನೋವಿನ ಸಂಗತಿ. ಮೊನ್ನೆ ಪೊಲೀಸ್ ಆಯುಕ್ತರಲ್ಲಿ ವೇದಿಕೆ ಮೂಲಕ ತಮ್ಮೆಲ್ಲರ ಮೂಲಕ ಮನವಿ ಮಾಡ್ಕೋತೇನೆ, ಕೈ ಮುಗಿದು ಕೂಡಲೇ ಕಿಡಿಗೇಡಿಗಳು ಯಾರೇ ಇರಲಿ, ಕಿಡಿಗೇಡಿಗಳಿಗೆ ಜಾತಿ ಇಲ್ಲ, ಕಿಡಿಗೇಡಿಗೆ ಧರ್ಮ ಇಲ್ಲ, ಕಿಡಿಗೇಡಿಗಳು ಯಾವುದೇ ವ್ಯಕ್ತಿಗಳಾಗಿರಲಿ ಅವ್ರ ಮೇಲೆ ಕೂಡಲೇ ಪ್ರಕರಣ ದಾಖಲಿಸ್ರಿ, ಈ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿ. ಹೀಗಾಗಿ ರೇವೂರಗೌಡರು ಇಂಥ ಎಲ್ಲ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಹಿಂದೆ ಹೆಜ್ಜಿಡುವಂಥವರಲ್ಲ. ಇಂಥ ಅನೇಕ ವಿಚಾರಗಳವ್ರು ನೋಡಿದ್ದಾರೆ, ಇಂಥ ಅನೇಕ ಘಟನೆಗಳವರ ಕುಟುಂಬದಲ್ಲಾಗಿವೆ. ಅಖಂಡ ವೀರಶೈವ ಲಿಂಗಾಯತ ಜನತೆ, ಕಲಬುರಗಿ ಜಿಲ್ಲೆ ಜನತೆ ದತ್ತಾತ್ರೇಯ ಪಾಟೀಲ್ ರೇವೂರ ಜೊತೆಗಿದ್ದೀವಿ, ಅಖಂಡ ಹಿಂದೂ ಸಮಾಜ ಸಹಿತ ದತ್ತಾತ್ರೇಯ ಪಾಟೀಲ್ ರೇವೂರ ಜೊತೆಗಿದ್ದೀವಿ ಅಂತ ಈ ಮಾತನ್ನು ಹೇಳಕ್ ಬಯಸ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲ ಘಟಕದ ಪದಾಧಿಕಾರಿಗಳು ಸೇರಿಕೊಂಡು ಮನೆ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಪ್ರಕರಣ ದಾಖಲಿಸಬೇಕು ಮತ್ತು ಯಾರ್ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮನಬಂದಂತೆ ಮನಸ್ಸೋ ಇಚ್ಛೆ ಏನು ಅಸಂವಿಧಾನಿಕ ಮತ್ತು ಅಪಶಬ್ದಗಳ ಮಾತಾಡಿದರೆ ಅವ್ರನ್ನ ಹುಡುಕಿ ನೀವು ಪ್ರಕರಣ ದಾಖಲಿಸಬೇಕು. ಯಾಕಂದರೆ ರಾಜ್ಯದಲ್ಲಿ
ಸರ್ಕಾರ ಎಲ್ಲರ ಪರವಾಗಿದೆ ಅನ್ನುವಂಥ ಭಾವನೆ ಬರಬೇಕು. ಒಂದು ವರ್ಗದ ಪರವಾಗಿದೆ, ಒಂದು ಕೋಮಿನ ಪರವಾಗಿದೆ, ಒಂದು ಇದ್ರ ಪರವಾಗಿದೆ ಅನ್ನೋಂಥ ಭಾವನೆ ಬರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ಈ ಪ್ರಕರಣ ಅತ್ಯಂತ ಗಂಭೀರವಾಗಿರುವಂಥದ್ದು. ಯಾಕಂದ್ರೆ ದತ್ತಾತ್ರೇಯ ಪಾಟೀಲ್ಗೆ ಪ್ರಾಣ ಬೆದರಿಕೆ ಹಾಕ್ತಾರೆ, ನೋಡ್ಕೋತೀವಿ ಅಂತಾರೆ, ಒಂದು ಕೈ ನೋಡ್ತೀವಿ ಅಂತಾರೆ. ಇದೆಲ್ಲ ಯಾವ ಭಾಷೆ ಬಳಸ್ತಾ ಇದ್ದಾರೆ? ಯಾವ ಸಂಸ್ಕೃತಿ ಇದು? ಏನು ಸಂವಿಧಾನಕ್ಕಿಂತ ಇವರು ಯಾರು ದೊಡ್ಡವರ? ಈ ನೆಲದ ಕಾನೂನಿಗಿಂತ ಯಾರು ದೊಡ್ಡವರ? ಇದು ಅತ್ಯಂತ ಗಂಭೀರವಾದಂಥದ್ದು ಮತ್ತು ಸೂಕ್ಷ್ಮವಾದಂಥ ವಿಚಾರ. ಶರಣರ ನೆಲ, ಸೋಫಿ ಸಂತರ ನೆಲ, ಶಾಂತಿಯ ಬೀಡು, ನೆಲೆಬೀಡಾಗಬೇಕು. ಈ ನಾಡಿನಿಂದ ಹೊಸ ಸಂದೇಶ ಇಡೀ ವಿಶ್ವಕ್ಕೆ, ಪ್ರಪಂಚಕ್ಕೆ ಬಸವಾದಿ ಶರಣರು ಸೇರಿದಂತೆ ಎಲ್ಲರೂ ಸಾರಿದ್ದಾರೆ. ಹಾಗಂತ ಏನು ಮನಸ್ಸು ಬಂದಂಗೆ ಮಾಡ್ತೀವಿ, ವೀರಶೈವ ಲಿಂಗಾಯತ ಧರ್ಮವನ್ನು ಗುರಿಯಾಗಿಸ್ಕೊಂಡು ಟೀಕೆ ಮಾಡ್ತೀವಿ ಅಂದರೆ ನಾವು ಸುಮ್ಮನೆ ಕೂರಲ್ಲ. ನಾವು ಈ ನೆಲದ ಕಾನೂನಂತೆ ಹೋರಾಟ ಮಾಡ್ತೇವೆ. ನಮಗೂ ಬೈಕ್ ರ್ಯಾಲಿ ಮಾಡಕ್ಕೆ ಬರ್ತದೆ, ನಂಬಲ್ಲೂ ಬೈಕ್ ಹೊಡೆದವ್ರು, ನಂಬಲ್ಲೂ ಯುವಕರದಾರ, ನಂಬಲ್ಲೂ ಸ್ಪಿರಿಟ್ ಅದ. ಕಾನೂನು ಕೈಗೆ ಎತ್ತಿಕೊಳ್ಳೋದಿಲ್ಲ. ಈ ನೆಲದ ಕಾನೂನನ್ನು ಗೌರವಿಸಿ ಮನ್ನಿಸಿ ನಾವು ಅದನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಹೌದು ಸರ್, SK ಕಾಂತ ಅವರು ಕೊಡ್ತೀವಿ ಸರ್.